ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತು ಕೆ ಇ ಅವ್ರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿರೋದೇನಂತಂದರೆ, ಸೊ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅಂತಹ ಎಲ್ಲ ವಿದ್ಯಾರ್ಥಿಗಳ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ಗಳನ್ನು ವೇರಿಫೈ ಮಾಡಿಬಿಟ್ಟು ಒಂದು ಎಲಿಜಿಬಲ್ ನಾನ್ ಎಲಿಜಿಬಲ್ ಲೀಸ್ಟನ್ನು ಕೆ ಎ ವೆಬ್ಸೈಟಲ್ಲಿ ಇವತ್ತು ನೀಡಲಾಗಿದೆ. ಸೊ ಹಾಗಾದರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಏನು ಬರ್ತದೆ ಅಂತಂದರೆ, ಸೊ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೋ ಒಂದು ರಾಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀನಿ, ಅಥವಾ ನನ್ನ ಹತ್ರ ಸರ್ಟಿಫಿಕೇಟ್ ಇದ್ದರೂ ಕೂಡ ಕ್ಲೇಮ್ ಮಾಡಿರೋದಿಲ್ಲ, ಇದಕ್ಕೆಲ್ಲ ಎಡಿಟಿಂಗ್ ಆಪ್ಷನ್ ಬಿಡ್ತಾರಾ, ಅಥವಾ ಈ ಒಂದಷ್ಟು ಡಾಕ್ಯುಮೆಂಟ್ಸ್ ಏನಾದರೂ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದರೆ ಮತ್ತೆ ಅದನ್ನು ಹೊಸದಾಗಿ ಅಪ್ಲೋಡ್ ಮಾಡೋದಕ್ಕೆ ಬಿಡ್ತಾರಾ ಅಂತ ಕೇಳಿದರೆ, ಸೊ ಇದರ ಬಗ್ಗೆ ಕೆ ಇ ಅವರು ಯಾವುದೇ ರೀತಿಯ ಒಂದು ಉತ್ತರವನ್ನು ಕೂಡ ನೀಡಿಲ್ಲ. ಅಂದರೆ ಬಿಡ್ತಾರಾ ಬಿಡೋದಿಲ್ವ ಏನೂ ಕೂಡ ಹೇಳಿಲ್ಲ. ಅದಕ್ಕೆ ನಾನು ಕೂಡ ಇದರ ಬಗ್ಗೆ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕೆ ಇ ಅವರು ಏನು ಮಾಡ್ತಾರೆ ಅದು ಕೆ ಇ ಅವರಿಗೆ ಮಾತ್ರ ಗೊತ್ತಿರ್ತದೆ, ಅದಕ್ಕೆ ನನಗೂ ಕೂಡ ಗೊತ್ತಿರೋದಿಲ್ಲ, ಹೌದಾ? ಸೊ ಅದಕ್ಕೆ ಈಗ ಕೊಟ್ಟಿರೋದೇನಂತಂದರೆ, ವಿಶೇಷ ವರ್ಗಗಳ ಪ್ರಮಾಣ ಪತ್ರ ಅಂದರೆ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ ನೀವೇನು ಅಪ್ಲೋಡ್ ಮಾಡಿರ್ತೀರಿ, ಎಲಿಜಿಬಲ್ ನಾನ್ ಎಲಿಜಿಬಲ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಕೆಟಗರಿ ಅಂತಂದ್ರೆ ಏನು ಬರ್ತದೆ? ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಸಿ ಎ ಪಿ ಎಫ್ ಆಗಿರ್ಬೋದು, ಎಕ್ಸ್ ಸಿ ಎ ಪಿ ಎಫ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೊ ಅದಾದಮೇಲೆ ಸ್ಪೋರ್ಟ್ಸ್ ಆಗಿರ್ಬೋದು, ಎನ್ ಸಿ ಸಿ ಆಗಿರ್ಬೋದು, ಇವೆಲ್ಲ ಬರ್ತದೆ. ಬಟ್ ಈ ಒಂದು ಲೀಸ್ಟಲ್ಲಿ ಸ್ಪೋರ್ಟ್ಸ್ ಕೆಟಗರಿ ಮಾತ್ರ ಇನ್ನೂ ಇದನ್ನು ಬಿಟ್ಟಿಲ್ಲ. ಸ್ಪೋರ್ಟ್ಸ್ ಕೆಟಗರಿಯನ್ನು ಮಾತ್ರ ಬಿಟ್ಟಿಲ್ಲ. ಲಾಸ್ಟ್ ಇಯರ್ ಕೂಡ ಹೀಗೆ ಮಾಡಿದರು, ಕೊನೆಯಲ್ಲಿ ಬಿಟ್ಟಿದ್ರು. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೊಂದು ಸ್ಪೋರ್ಟ್ಸ್ ಕೆಟಗರಿಯ ಲೀಸ್ಟನ್ನು ಕೂಡ ಬಿಡ್ತಾರೆ. ಯಾರ್ಯಾರು ಸ್ಪೋರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿರ್ತೀರಿ, ನೀವು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಕೆ ಇ ವೆಬ್ಸೈಟಿಗೆ ಹೋಗಿಬಿಟ್ಟು, ಈ ರೀತಿ ಕೆ ಇ ವೆಬ್ಸೈಟಿಗೆ ಹೋಗಿಬಿಟ್ಟು, ಸೊ ಇಲ್ಲಿ 2024 ಸಿ ಇ ಟಿ 2024ನ ಸೆಲೆಕ್ಟ್ ಮಾಡಿದರೆ ವಿಶೇಷ ವರ್ಗದ ಅರ್ಹತಾ ಪಟ್ಟಿ ಅಂತ ಇದೆ. ಸೊ ಕೆಳಗಡೆ ಇರುವಂಥದ್ದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಸಿ ಇ ಟಿಯಲ್ಲಿ ಬಿಟ್ಟಿರೋದಕ್ಕೆ ನೀಟಲ್ಲಿ ನೋಡಿ ಇನ್ನೂ ಕೂಡ ಯಾವುದೂ ಕೂಡ ಇದನ್ನು ಬಿಟ್ಟಿಲ್ಲ. ಸೊ ಭಾಳ ಜನ ವಿದ್ಯಾರ್ಥಿಗಳು ಒಂದು ಕ್ವಶನ್ ಏನಿರ್ತದೆ, ಸರ್ ಇದು ನೀಟಿಗೆ ಅಪ್ಲೈ ಆಗ್ತದೆ ಇಲ್ವಾ ಅಂತ. ಸೊ ಜನರಲ್ಲಿ ಏನಾಗ್ತದೆ ಅಂತಂದರೆ, ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ನಡೆಯೋದ್ರಿಂದ, ಮತ್ತು ಕೆ ಇ ಎ ಇಸ್ ದ ಓನ್ಲಿ ಕೌನ್ಸಿಲಿಂಗ್ ಬಾಡಿ, ಕಂಡಕ್ಟಿಂಗ್ ಬಾಡಿ ಆಗಿರೋದಕ್ಕೆ, ಸೊ ಸಿ ಇ ಟಿಯಲ್ಲಿ ನಿಮ್ಮದು ಎಸ್ ಅಂತ ಬಂದಿದ್ರು ಕೂಡ, ಸೊ ನೀಟಲ್ಲೂ ಕೂಡ ಅದು ಎಸ್ ಅಂತ ಬಂದ ಹಾಗೇನೆ, ಎಕ್ಸೆಪ್ಟ್ ಮೆಡಿಕಲ್ ಪಿ ಎಚ್ ಲೀಸ್ಟ್. ಅದು ಬಿಟ್ಟರೆ ಸೊ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ, ಸೊ ಈಗ ಎನ್ ಸಿ ಸಿ ಆಗಿರ್ಬೋದು, ಅಥವಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸ್ಪೆಷಲ್ ಕೆಟಗರಿ ಆಗಿರ್ಬೋದು, ಅದು ನಿಮ್ಮ ಸಿ ಇ ಟಿಯಲ್ಲಿ ಎಸ್ ಅಂತ ಬಂದಿದ್ದರೆ ನೀಟಿಯು ಕೂಡ ಅಪ್ಲೈ ಆಗ್ತದೆ ಅನ್ನೋದು ಗೊತ್ತಿರಲಿ. ಈಗ ಸಿ ಇ ಟಿಯಲ್ಲಿ ಮಾತ್ರ ಇದನ್ನು ಬಿಟ್ಟಿರುವಂಥದ್ದು ನೋಡ್ಬೋದು ಇಲ್ಲಿ. ಸೊ ಮೇಲ್ಗಡೆ ಹೆಡ್ಡಿಂಗು ಕೂಡ ಯು ಜಿ ಸಿ ಇ ಟಿ ಅಂತಲೇ ಕೊಟ್ಬಿಟ್ಟಿದ್ದಾರೆ ಅವರು. ಹೆಡ್ಡಿಂಗು ಕೂಡ ಯು ಜಿ ಸಿ ಇ ಟಿ ಅಂತ ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀಟಿಗೆ ಇನ್ನೊಂದು ಕೊಡ್ತಾರಾ? ಸೊ ಕೊಡ್ಬೋದು. ನೀಟಿಗೂ ಕೂಡ ಇನ್ನೊಂದು ಈ ಒಂದು ಲೀಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಡ್ಬೋದು. ಆದರೆ ಅದು ಬಿಟ್ಟಿಲ್ಲ ಅಂದರೂ ಕೂಡ ಸಿ ಇ ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆ ಅಂತಂದರೆ, ಸೊ ಡೆಫಿನೆಟ್ಲಿ ಸೊ ಅದರಲ್ಲೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಿ ಅನ್ನೋದು ಗೊತ್ತಿರಲಿ, ರೈಟ್? ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಹೆಸರನ್ನಾದರೂ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಸಿ ಇ ಟಿ ನಂಬರ್ ಅಂತನಾದರೂ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಅಪ್ಲಿಕೇಶನ್ ನಂಬರ್ ಅಂತನಾದರೂ ಹಾಕಿ, ಒಟ್ಟಿನಲ್ಲಿ ನಿಮಗೆ ನಿಮ್ಮ ಹೆಸರು ಇದರಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ಹೇಳಿರೋ ಹಾಗೆ, ಸರ್ ಇಲ್ಲ ಏನು ಮಾಡಬೇಕು, ಮತ್ತೊಂದು ಅವಕಾಶ ಕೊಡ್ತಾರಾ, ಈ ರೀತಿ ನೀವು ನನಗೆ ಎಷ್ಟು ಸಾರಿ ಕೇಳಿದ್ರು ನನ್ನ ಆನ್ಸರ್ ಒಂದೇ ಆಗಿರ್ತದೆ, ಗೊತ್ತಿಲ್ಲ. ಕೆ ಇ ಅವರು ಏನಾದರೂ ಕೊಟ್ಟರೆ ಅದರ ಇನ್ಫಾರ್ಮೇಷನ್ ನಿಮಗೆ ತಿಳಿಸುವಂತಹ ಜವಾಬ್ದಾರಿ ನಂದೇ ಹೊರತು, ಕೆ ಇ ಅವರು ಕೊಡ್ತಾರಾ ಇಲ್ವಾ, ಕೆ ಇ ಅವರು ಕೊಡೋ ಹಂಗೇನಾದರೂ ಮಾಡಿ ಸೊ ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಈಗ ಫಸ್ಟ್ ಒನ್ ನೋಡಿ, ಸ್ಕೌಟ್ ಆ್ಯಂಡ್ ಗೈಡ್ಸ್. ಸೊ ಭಾಳ ಜನ ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅನ್ನೋ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅರೌಂಡ್ ಇಲ್ಲಿ ನೋಡ್ಬೋದು 1762 ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಎಲಿಜಿಬಲ್ ಆದಂಥ ವಿದ್ಯಾರ್ಥಿಗಳು ಯಾರು? ಓನ್ಲಿ 2 ಸ್ಟೂಡೆಂಟ್ಸ್, ಶಿವಕುಮಾರ್ ಮತ್ತು ಜಿ ಕಿಶೋರ್. ಎರಡೇ ವಿದ್ಯಾರ್ಥಿಗಳು ಇದರಲ್ಲಿ ಎಲಿಜಿಬಲ್. ಯಾಕೆ ಅಂತ ಕೇಳಿದರೆ, ಸೊ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ನೀವು ಪ್ರೆಸಿಡೆಂಟ್ ಅವಾರ್ಡ್ ಸರ್ಟಿಫಿಕೇಟನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ ಹೊರತು ನಾರ್ಮಲ್ ಸರ್ಟಿಫಿಕೇಟನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಅದಕ್ಕೆ ಎರಡೇ ವಿದ್ಯಾರ್ಥಿಗಳು ಇದರಲ್ಲಿ ಎಲಿಜಿಬಲ್ ಆಗಿದ್ದಾರೆ, ಬೇರೆ ಯಾವುದೇ ವಿದ್ಯಾರ್ಥಿಗಳು ಇದರಲ್ಲಿ ಎಲಿಜಿಬಲ್ ಆಗಿಲ್ಲ. ಸೆಕೆಂಡ್ ನೋಡೋಣಂತೆ. ಸೊ ಸೆಕೆಂಡ್ ಇದರಲ್ಲಿ ಎನ್ ಸಿ ಸಿ. ಎನ್ ಸಿ ಸಿಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ನಿಮಗೆ ಒಂದು ಬ್ರೋಷರ್ನ ತೋರಿಸ್ಬಿಡ್ತೀನಿ ನಿಮಗೆ ಕ್ಲಿಯರ್ ಆಗಲಿ. ಎನ್ ಸಿ ಸಿಯಲ್ಲಿ ಈ ರೀತಿಯಾಗಿ ಪ್ರಿಯಾರಿಟಿ ವೈಸ್ ನಿಮಗೆ ನಂಬರನ್ನು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಯಾವ ವಿದ್ಯಾರ್ಥಿಯ ಒಂದು ನಂಬರ್
ಸೊ ಪ್ರಿಯಾರಿಟಿ 1 2 3 ಬರ್ತದೆ ಅವನಿಗೆ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಇಲ್ಲ ಈ ಪ್ರಿಫರೆನ್ಸ್ 7 ಮತ್ತು 8 ಏನಿದೆಯಲ್ಲ ಇದು ಎಲ್ಲರೂ ಕೂಡ ಇರ್ತದೆ. ಈಗ ಓನ್ಲಿ ಬಿ ಸರ್ಟಿಫಿಕೇಟ್ ಏನಿದೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಅದರಲ್ಲಿ ಪ್ರಿಫರೆನ್ಸ್ ವೈಸ್ ಕೊಡ್ತಾರೆ. ಈಗ ಇರೋದೇ ಇಲ್ಲಿ 8ರಿಂದ 10 ಸೀಟು, ಆ 10 ಸೀಟುಗಳು ಪ್ರಿಫರೆನ್ಸ್ 1 ಇದ್ದವನು ಎಲ್ಲದು ಖಾಲಿ ಆದ ಮೇಲೆ ಸೊ ಪ್ರಿಫರೆನ್ಸ್ 2 ಇದ್ದವನಿಗೆ ಬರ್ತದೆ, 3 ಇದ್ದವನಿಗೆ ಬರ್ತದೆ. ರೈಟ್? ಸೊ ರಿಮೆಂಬರ್, ಹಾಗಂತೇಳಿ ಇಲ್ಲಿ ಕೊಟ್ಟಿರೋ ಲೀಸ್ಟಲ್ಲಿ ನಂದು ಸೆಕೆಂಡ್ ಸೀರಿಯಲ್ ನಂಬರ್ ಇದೆ, ಥರ್ಡ್ ಸೀರಿಯಲ್ ನಂಬರ್ ಇದೆ ಅಂದರೆ ಫಸ್ಟ್ 3 ಫಸ್ಟ್ 2ದಲ್ಲಿ ಬರೋದಿಲ್ಲ ನೀವು, ಅದು ಕೂಡ ಗೊತ್ತಿರಲಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ಲು, ಸೊ ಪ್ರಿಫರೆನ್ಸ್ 1 ಯಾರಿಗಪ್ಪ ಅಂತ ಅಂದರೆ ಈ ಕೇಸಲ್ಲಿ ಕ್ಯಾಂಡಿಡೇಟ್ ಪೊಸೆಸಿಂಗ್ NCC B ಸರ್ಟಿಫಿಕೇಟ್ ಅಡ್ಜಸ್ಡ್ ಆಲ್ ಇಂಡಿಯಾ ಬೆಸ್ಟ್ ಕೆಡೆಟ್ ವಿತ್ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಮೆಡಲ್ ಇನ್ ಅ ರಿಪಬ್ಲಿಕ್ ಡೇ ಕ್ಯಾಂಪ್ ಹೆಲ್ಡ್ ಎಟ್ ನ್ಯೂ ದಿಲ್ಲಿ. ಇಂಥವನಿಗೆ ಪ್ರಿಫರೆನ್ಸ್ 1. ಕ್ಯಾಂಡಿಡೇಟ್ ಪೊಸೆಸಿಂಗ್ NCC B ಸರ್ಟಿಫಿಕೇಟ್ ಆ್ಯಂಡ್ ಹ್ಯಾವಿಂಗ್ ಸೆಲೆಕ್ಟೆಡ್ ಫಾರ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆರ್ಗನೈಸ್ಡ್ ಬೈ DG NCC ಆರ್ ಹ್ಯಾವಿಂಗ್ ಅಬ್ಟೈನ್ಡ್ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಮೆಡಲ್, ಸೆಕೆಂಡ್ ಪ್ರಿಫರೆನ್ಸು. ಈ ರೀತಿಯಾಗಿ ಪ್ರಿಫರೆನ್ಸ್ ವೈಸ್ ನಿಮಗೆ ಇಲ್ಲಿ ಕೊಡ್ತಾರೆ. ಇಲ್ಲಿ ಮತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಪ್ರಿಫರೆನ್ಸ್ ವೈಸ್ ಇಲ್ಲಿ ನೋಡ್ತಾ ಹೋಗಿ. ನನಗನ್ಸೋ ಪ್ರಕಾರ 1 2 3 ಪ್ರಿಫರೆನ್ಸ್ ಅಂತೂ ನಾನು ಇಲ್ಲಿ ಎಲ್ಲೂ ಕೂಡ ನೋಡಿಲ್ಲ. ಸೊ ನಾನಂತೂ ಎಲ್ಲೂ ನೋಡಿಲ್ಲ. ಪ್ರಿಫರೆನ್ಸ್ ನಿಮಗೆ 7 ಕಾಣಿಸ್ತಾ ಇದೆ, 5 ಕಾಣಿಸ್ತಾ ಇದೆ, ನಿಮಗೆ 6 ಕೂಡ ಕಾಣಿಸ್ತಾ ಇದೆ, 5 ಕಾಣಿಸ್ತಾ ಇದೆ ನೋಡಿ, 7 ಕಾಣಿಸ್ತಾ ಇದೆ. ಸೊ ಇವೆಲ್ಲ ಕಾಣಿಸ್ತಾ ಇದೆ. ಅಂದರೆ ಈಗೇನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ 10 ಸ್ಟೂಡೆಂಟ್ಸ್ ಅಷ್ಟೇ ಕನ್ಸಿಡರ್ ಮಾಡೋಣಂತೆ. ಇದರೊಳಗೆ ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತಾರೆ ಅಂದರೆ 5 ಇದ್ದವನಿಗೆ. ಸೊ 5 ಇದ್ದವನಿಗೆ ಫಸ್ಟ್ ಅವ್ನು ಎಷ್ಟೇ ಮಾರ್ಕ್ಸ್ ಬೀಳಲಿ, ಎಲಿಜಿಬಲ್ ಮಾರ್ಕ್ಸ್ ಬಿದ್ದರೆ ಸಾಕು, ಅವನಿಗೆ 200 ಬಿದ್ದರು, 300 ಬಿದ್ದರು, 200 ಬಿದ್ದರು, 150 ಬಿದ್ದರೂ ಕೂಡ ಅವನಿಗೆ ಚಾನ್ಸು, ಅವನಿಗೆ 100% ಸೀಟ್ ಸಿಗ್ತದೆ ಅಂತ ಅರ್ಥ ಇದರಲ್ಲಿ. ಹಾಗಾದರೆ 8 ಬಿದ್ದವ್ರ ಕತೆ ಏನು? ಸೊ ಎಲಿಜಿಬಿಲಿಟಿ ಸ್ಟೇಟಸ್ ಅಥವಾ ಪ್ರಿಯಾರಿಟಿ 8 ಇದ್ದರೆ ಆ ಎಲ್ಲ 1 2 3 4 5 6 7 ಖಾಲಿ ಆದಮೇಲೆ ನಿಮ್ಮದು ಬೇಕಾದ 700 ಬೀರಲಿ 720ಗೆ, ನಿಮ್ಮದು 8th ಇದ್ದರೆ, ಸೊ ಪ್ರಿಫರೆನ್ಸ್ 8th ಇದ್ದರೆ NCCಯಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಫಸ್ಟ್ ಪ್ರಿಯಾರಿಟಿ ಕೊಡೋದು 1 2 3 4 5 6 7. ಸೊ ಅದರಲ್ಲಿ ಎಷ್ಟು ಜನ, ಈಗ 10 ಸೀಟ್ ಇದೆ ಅಂತಂದ್ರೆ 10 ಜನ ಅಷ್ಟೇ. ಈಗ 5 ಇದ್ದವರೇ 10 ಜನ ಇದ್ದು ಬಿಟ್ಟರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸು. 5 ಇದ್ದವರು 5 ಜನ ಇದ್ದು, 6 ಇದ್ದವರು 2 ಜನ ಇದ್ದು, 7 ಇದ್ದವರು ಒಂದು 4 ಜನ ಇದ್ದರೆ ಹೀಗೆ ಪ್ರಿಯಾರಿಟಿ ಆರ್ಡರ್ ಬರ್ತಾ ಹೋಗ್ತದೆ ಅನ್ನೋದು ಗೊತ್ತಿರಲಿ. ಸೊ NCCಯಲ್ಲಿ ನಿಮಗೆ ಹೆಸರು ಬಂದುಬಿಟ್ಟಿದೆ ಅಂತ ಅಂದರೆ ಸೊ ನಿಮ್ಮದು ಇಲ್ಲಿ ಎಲಿಜಿಬಲ್ ಆಗಿದೆ ಅಂತ ಅಲ್ಲ. ಬಟ್ ಈ NCCಯಲ್ಲಿ ಮಾತ್ರ ಒಂದು ಇಲ್ಲಿ ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಈ ಕೇಸಲ್ಲಿ ಎಲಿಜಿಬಲ್ ನಾಟ್ ಎಲಿಜಿಬಲ್ ಲೀಸ್ಟನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸಾರಿ, ಮುಂದಿನ ಕೇಸಲ್ಲಿ ಹೇಳ್ತೀನಿ ಅದನ್ನು. ಸೊ ಎಲಿಜಿಬಲ್ ನಾಟ್ ಎಲಿಜಿಬಲ್ ಲೀಸ್ಟನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ, ಹೌದಾ? ಸೊ ನೋಡಿ 4000 5000 ವಿದ್ಯಾರ್ಥಿಗಳು ಇದರಲ್ಲಿ ಅಪ್ಲೈ ಮಾಡಿದ್ದಾರೆ, ಬಟ್ NCC B ಇರೋವಂಥ ಸರ್ಟಿಫಿಕೇಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ರೈಟ್? ಸೊ ಮಿನಿಮಮ್ 8th ಪ್ರಿಯಾರಿಟಿಯಲ್ಲಿ ಬರೋದಕ್ಕೆ ಇಲ್ಲೂ ಕೂಡ ನಿಮ್ಮ ಹೆಸರು, CET ನಂಬರ್ ಇಲ್ಲಾಂದರೆ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಿರಲಿ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅದು, ನಿಮಗೆ ಇಲ್ಲಿ ಯಾವುದೇ ಕ್ಯಾಟಗರಿಗೆ ನೀವು ಸಂಬಂಧಪಟ್ಟವರಾಗಿದ್ದು ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇದ್ದು ಇದರಲ್ಲಿ ನಿಮ್ಮ ಹೆಸರು ಬಂದಿರಲಿಲ್ಲ ಅಂದರೆ, ಒಂದೋ ಸರ್ಟಿಫಿಕೇಟ್ ಏನೋ ಮಿಸ್ಟೇಕ್ ಆಗಿರ್ತದೆ, ಇಲ್ಲ ಅಂದರೆ KE ಅವರ ಕಡೆಯಿಂದ ಏನಾದರೂ ತಪ್ಪು ಆಗಿರ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ಇಲ್ಲಿ KE ಅಥಾರಿಟಿ KA@nic.in ವೆಬ್ಸೈಟಿಗೆ ಅಂದರೆ ಸಾರಿ ಇಮೇಲಿಗೆ ನೀವು ಮೇಲ್ ಮಾಡಬೇಕಾಗ್ತದೆ ನಿಮ್ಮ ಡೀಟೇಲ್ಸನ್ನು, ಸೊ ದ್ಯಾಟ್ ದೇ ವಿಲ್ ಕನ್ಸಿಡರ್ ಇಟ್. ರೈಟ್? ಸೊ CET ಅಡ್ಮಿಷನ್ ಟಿಕೆಟ್ ಆಗಿರ್ಬೋದು, CET ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ನಿಮ್ಮ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ KE ಅಥಾರಿಟಿ KA@nic.in ನೀವು ಮೇಲ್ ಮಾಡಬೇಕು. ನಿಮಗೇನಾದರೂ ಇದರಲ್ಲಿ ನಿಮ್ಮ ಹೆಸರು ಯಾಕೋ ಕಾಣಿಸ್ತಾನೆ ಇಲ್ಲ, ರಾಂಗ್ ಆಗಿರ್ಬೋದು, ಅಥವಾ ಏನಾದರೂ ಅಬ್ಜೆಕ್ಷನ್ ಇದ್ದರೂ ಕೂಡ ನೀವು ಇದರಲ್ಲಿ ಹಾಕ್ಬೋದು. ಮೂರನೇದು ನೋಡಿ, ಮೂರನೇದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಸೊ ಎಕ್ಸ್ ಡಿಫೆನ್ಸ್ ಓನ್ಲಿ ಫಾರ್ ಕರ್ನಾಟಕ ಇದೆ. ಎಕ್ಸ್ ಡಿಫೆನ್ಸಲ್ಲೂ ಕೂಡ ಹಾಗೇನೆ. ಸೊ ಎಕ್ಸ್ ಡಿಫೆನ್ಸಲ್ಲಿ ಏನಾಗ್ತದೆ ಅಂದರೆ ಇದರಲ್ಲಿ ಪ್ರಿಯಾರಿಟಿ ಕೊಡೋದಿಲ್ಲ. ಸೊ ನಿಮ್ಮ ಒಂದು ಮಾರ್ಕ್ಸ್ ಪ್ರಕಾರ ಅದು ಬರ್ತಾ ಹೋಗ್ತದೆ. ಮಾರ್ಕ್ಸ್ ಪ್ರಕಾರ ಅಂತ ಅಂದರೆ ಸೊ ಇಲ್ಲಿ ಫಸ್ಟ್ ಇದ್ದು ಬಿಟ್ಟರೆ ಸೀರಿಯಲ್ ನಂಬರ್ ಅವನಿಗೆ ಫಸ್ಟ್ ಕೊಡ್ತಾರೆ, ಹಾಗೇನಿಲ್ಲ ಇದರಲ್ಲಿ. ಓಕೆ? ಸೊ ಈ ಸೀರಿಯಲ್ ನಂಬರ್ ನನಗನ್ಸಿದ ಪ್ರಕಾರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಸೀರಿಯಲ್ ನಂಬರ್ ಇಲ್ಲಿ ಅದು ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಇರಲಿ. ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ನಂಬರ್ನ ಕೊಟ್ಟಿದ್ದಾರೆ. ಬಟ್ ಈ ಕೇಸಲ್ಲೂ ಕೂಡ ಗೊತ್ತಿರಲಿ, ಇಲ್ಲಿ ಎಲಿಜಿಬಲ್ ಅಂತ ಬಂದುಬಿಟ್ರೆ ನಿಮಗೆ ಆ ಸೀಟ್ ಸಿಗ್ತದ ಅಂತಲ್ಲ, ಇರೋದೇ 10 ಸೀಟು. 10 ಸೀಟಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ಮಾರ್ಕ್ಸಲ್ಲಿ ಕೊಡ್ತಾ ಹೋಗ್ತಾರೆ ಅಥವಾ ರ್ಯಾಂಕಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಮದು ಒಳ್ಳೆಯ ರ್ಯಾಂಕ್ ಬಂದಿರಬೇಕು, ಜಾಸ್ತಿ ಮಾರ್ಕ್ಸ್ ಬಂದಿರಬೇಕು, ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೊ ಈ ರೀತಿಯಾಗಿ ಇದರಲ್ಲಿ ಕ್ರಾಸ್ ಚೆಕ್ ಮಾಡುವಂಥದ್ದು. ಬಟ್ ಇದರಲ್ಲಿ ಒಂದು ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿರೋದು ಏನಂತಂದರೆ, ಕೆಳಗಡೆ ಹೋಗ್ತಾ ಹೋದಂಗೆ ಇಲ್ಲಿ ಪೆಂಡಿಂಗ್ ಅಂತ ಕೊಡ್ತಾ ಇದ್ದಾರೆ. ಪೆಂಡಿಂಗ್ ಅಂತ ಕೊಡ್ತಾ ಇದ್ದಾರೆ ಅಂದರೆ ಅವರೇನಾದರೂ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ, ಅಥವಾ ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು ಸಲ ಟೈಮ್ ಕೊಡ್ತಾರೆ, ಏನೂ ಕೂಡ ಗೊತ್ತಿಲ್ಲ ಇದರಲ್ಲಿ. ಬಟ್ ಪೆಂಡಿಂಗ್ ಅಂತ ಕೊಟ್ಟಿದ್ದಾರೆ, ಗೊತ್ತಿರಲಿ. ಇನ್ನು
ಎಕ್ಸ್ ಸಿ ಎ ಪಿ ಎಫ್ ಅಲ್ಲೂ ಕೂಡ ಹಾಗೇನೆ, ಎಕ್ಸ್ ಸಿ ಎ ಪಿ ಎಫ್ ಅಲ್ಲಂತೂ ಎಲ್ಲರದು ಪೆಂಡಿಂಗ್ ಅಂತಲೇ ಇದೆ, ಅಂದರೆ ಯಾರ್ದು ಕೂಡ ಇದರಲ್ಲಿ ವೆರಿಫೈ ಮಾಡಿಲ್ಲ ಅಂತ ನನಗನ್ಸೋ ಅಂಥದ್ದು. ನೋಡೋಣಂತೆ. ಸೊ ಇನ್ನು ಸಿ ಎ ಪಿ ಎಫ್ ಅಲ್ಲಿ, ಸಿ ಎ ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಲ್ಲಿ, ಸೊ ಇದರಲ್ಲೂ ಕೂಡ ಎಲಿಜಿಬಲ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಒಂದು 10 ಸೀಟ್ ಇರ್ತದೆ. ಸೊ ಇದರಲ್ಲಿ ಬೇರೆ ಬೇರೆ ರೀಸನ್ನು ಕೂಡ ಕೊಟ್ಟಿದ್ದಾರೆ, ಪೆಂಡಿಂಗ್ ಅಂತಲೂ ಕೊಟ್ಟಿದ್ದಾರೆ. ಸೊ ಪೆಂಡಿಂಗ್ ಅಂದರೆ ಏನು ಅಂಥೇಳಿ ಎಲ್ಲೂ ಕೂಡ ಕ್ಲಾರಿಫಿಕೇಷನ್ ಅಂತೂ ಇಲ್ಲ. ಸೊ ಲೆಟ್ ಅಸ್ ವೇಟ್ ಫಾರ್ ದ ಕೆ ಎ ನೋಟಿಫಿಕೇಷನ್ ಅಷ್ಟೇ. ಇನ್ನು ಡಿಫೆನ್ಸಲ್ಲೂ ನೋಡು, ಡಿಫೆನ್ಸಲ್ಲೂ ಕೂಡ ಕೊಟ್ಟಿದ್ದಾರೆ, ಎಲಿಜಿಬಿಲಿಟಿ ಲೀಸ್ಟನ್ನು ಕೊಟ್ಟಿದ್ದಾರೆ ಡಿಫೆನ್ಸಲ್ಲೂ ಕೂಡ. ಸೊ ಪೆಂಡಿಂಗ್ ಅಂತಲೂ ಕೊಟ್ಟಿದ್ದಾರೆ, ನಾಟ್ ಎಲಿಜಿಬಲ್ ಲೀಸ್ಟ್ ಅಂತಲೂ ಇದರಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಆಂಗ್ಲೋ ಇಂಡಿಯನ್ ಅಂತೂ ಇಬ್ಬರೇ ಇರೋದು, ಇಬ್ಬರಿಗೂ ಸೀಟ್ ಸಿಕ್ಬಿಡ್ತದೆ. ಸೊ ಒಂದು ಸೀಟ್ ಏನೋ ಇದು ಒಬ್ರಿಗೆ ಸಿಗ್ಬೋದು. ದೆನ್ ಭಾಳ ಜನ ವಿದ್ಯಾರ್ಥಿಗಳಿಗೆ ಕೇಳು, ಸರ್ ಸ್ಪೋರ್ಟ್ಸ್ ಯಾವಾಗ ಕೊಡ್ತಾರೆ? ನಾನು ಆಲ್ರೆಡಿ ಹೇಳಿರೋ ಹಾಗೆ ಸ್ಪೋರ್ಟ್ಸ್ದು ಕೂಡ ವೆರಿಫಿಕೇಷನ್ ನಡೀತಾ ಇದೆ. ಸೊ ಸ್ಪೋರ್ಟ್ಸ್ ಕಮಿಟಿ ಕಡೆಯಿಂದ ಸೊ ಮಾಡ್ತಾರೆ, ಮಾಡಿಬಿಟ್ಟು ನಿಮಗೆ ಅದನ್ನು ಕೊಡ್ತಾರೆ. ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸೊ ಕೆ ಇ ಅವರು ನೀಡಿರುವಂಥದ್ದು, ನಿಮ್ಮ ಹೆಸರು ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಇದೆಯಾ ನೀವು ಅಪ್ಲೋಡ್ ಮಾಡಿರೋದಕ್ಕೆ, ಸೊ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಚೆಕ್ ಮಾಡಿಕೊಂಡು ಇದ್ದರೆ ಖುಷಿ ಪಡಿ, ಬಟ್ ಭಾಳ ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ, ಸೀಟ್ ಸಿಕ್ಕೇ ಬಿಡ್ತು ಅಂಥೇಳಿ. ಸೊ ಸೀಟ್ ಸಿಗೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಂಡೀಷನ್ಗಳಿವೆ. ಲೆಟ್ ಅಸ್ ವೇಟ್ ಫಾರ್ ದ ಕೌನ್ಸಲಿಂಗ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.